ಇನ್ನು 3 ಕ್ಷೇತ್ರಗಳಿಗೆ ಜೆಡಿಎಸ್ ಅಭ್ಯರ್ಥಿ ಫೈನಲ್ ಮಾಡುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಟಿ.ವಿ.9 ಜೊತೆಗೆ ಕೋರ್ ಕಮಿಟಿ ಅಧ್ಯಕ್ಷರು ಕೂಡ ಆಗಿರುವಂತಹ ಜೆಡಿಎಸ್ನ ಕೋರ್ ಕಮಿಟಿ ಅಧ್ಯಕ್ಷರು ಆಗಿರುವಂತಹ ಜಿ.ಟಿ. ದೇವೇಗೌಡ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು 3 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡ್ತೀವಿ. ಮಂಡ್ಯದಿಂದ ಸ್ಪರ್ಧಿಸಲು ಕುಮಾರಸ್ವಾಮಿಗೆ ಸಾಕಷ್ಟು ಒತ್ತಡವಿದೆ. ಇನ್ಫ್ಯಾಕ್ಟ್ ಎಚ್.ಡಿ.ಕೆ ಸ್ಪರ್ಧೆಗೆ ಚನ್ನಪಟ್ಟಣ ಕಾರ್ಯಕರ್ತರ ವಿರೋಧ ಕೂಡ ಇದೆ. 2 ಕ್ಷೇತ್ರದ ಕಾರ್ಯಕರ್ತರ ಮನವಿ ಆಲಿಸಿ ಅಂತಿಮ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಚ್.ಡಿ.ಕೆ ಸ್ಪರ್ಧೆಗೆ ಚನ್ನಪಟ್ಟಣ ಕಾರ್ಯಕರ್ತರು ವಿರೋಧ ಮಾಡ್ತಿದ್ದಾರೆ. ಆದರೆ ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಅಂತಲೂ ಒತ್ತಡ ಇದೆ. 2 ಕ್ಷೇತ್ರದ ಕಾರ್ಯಕರ್ತರ ಮನವಿಯನ್ನು ಆಲಿಸಿ ಅಂತಿಮವಾಗಿ ತೀರ್ಮಾನ ಮಾಡ್ತೀವಿ ಅಂತ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುನಿಲ್ ಜಿ.ಟಿ. ದೇವೇಗೌಡ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ನೋಡೋಣ. ಸರ್, ಇವತ್ತಾದರೂ ಕೂಡ ಅಂತಿಮ ತೆರೆ ಎಳಿತಾರೆ, ಯಾರ್ಯಾರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ. ಜೆಡಿಎಸ್ ಪಕ್ಷಕ್ಕೆ 3 ಕ್ಷೇತ್ರವನ್ನು ಭಾರತೀಯ ಜನತಾ ಪಕ್ಷ ಬಿಟ್ಟುಕೊಟ್ಟಿದೆ. ನಮ್ಮ ಅಭ್ಯರ್ಥಿಗಳು ಯಾರಾಗಬೇಕು ಅನ್ನೋದ್ರ ಬಗ್ಗೆ ಎಲ್ಲಾ ಚರ್ಚೆಗಳ ವಿಚಾರ ಇವತ್ತು ನಡೆಯುತ್ತೆ. ಈಗ 3 ಅಭ್ಯರ್ಥಿಗಳಿಗೆ ಇನ್ನೂ ಗೊಂದಲ ಆಗಿದೆ. ಯಾಕಂದ್ರೆ ಕಾರ್ಯಕರ್ತರು ಸಂಘಟನೆ ಮಾಡಬೇಕಾಗುತ್ತೆ, ಓಡಾಟ ಮಾಡಬೇಕಾಗುತ್ತೆ. ಯಾವತ್ತು ಅಂತಿಮ ಮಾಡ್ತೀವಿ, ಇವತ್ತು ಮಾಡ್ಬೋದಾ? ಬಹುತೇಕವಾಗಿ ಇವತ್ತು ಅಂತಿಮ ಮಾಡಬೇಕು ಅಂತಾನೆ ಇವತ್ತು ಕೋರ್ ಕಮಿಟಿ ಸಭೆ ಮೈಸೂರು ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಮುಖಂಡರು, ಮಂಡ್ಯ ಕ್ಷೇತ್ರದ ಮುಖಂಡರು, ಕೋಲಾರ ಎಲ್ಲರೂ ಕೂಡ ಕರೆದಿದ್ದೀವಿ. ಕೋರ್ ಕಮಿಟಿನೂ ಕೂಡ ಕರೆದಿದ್ದೀವಿ. ಇವತ್ತು ಆ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಿ ನಿರ್ಣಯ ಮಾಡ್ತೀವಿ. ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಬಿಡಬಾರ್ದು ಅಂತ ಅಲ್ಲಿನ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಂಡ್ಯಕ್ಕೆ ಬರಲೇಬೇಕು ಅಂತ ಅಲ್ಲಿನ ಮುಖಂಡರು ಪ್ರತಿಭಟನೆ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಎಲ್ಲಿ ಸ್ಪರ್ಧೆ ಮಾಡ್ತಾರೆ, ಸ್ಪರ್ಧೆ ಮಾಡಲ್ವಾ ಅಂತ ಹೇಳಿ ಅವ್ರಿಗೆಲ್ರಿಗೂ ಏನಾಗಿದೆ, ಕುಮಾರಣ್ಣನ ಕಂಡ್ರೆ ಬಹಳ ಪ್ರೀತಿ. ದೇವೇಗೌಡರು ರಾಮನಗರ ತವರೂರು, ಚನ್ನಪಟ್ಟಣ ತವರೂರು, ಮಂಡ್ಯ ತವರೂರು, ಅದು ಕುಮಾರಸ್ವಾಮಿ ಅವರಿಗೆ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು, ದೇವೇಗೌಡರಿಗೆ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ನಮ್ಮದೇ ಜೆಡಿಎಸ್ ಪಕ್ಷ, ಜನತಾ ಪಕ್ಷ, ಜನತಾದಳ. ಕಳೆದ ಬಾರಿ ನಿಖಿಲ್ ಅವರು ಸೋತಿರೋದ್ರಿಂದ ಮಂಡ್ಯದವರು ಈ ಬಾರಿ ಸೋತಿರ್ತಕ್ಕಂಥ ನೋವನ್ನು ನಿವಾರಣೆ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ. ಚನ್ನಪಟ್ಟಣದವ್ರಿಗೆ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಹೋಗ್ಬಿಟ್ರೆ ನಾವೇನು ಮಾಡಬೇಕು ಅನ್ನೋದು ಅವ್ರಿಗೆ. ಈ ರೀತಿ ಹೋರಾಟ ಮಾಡ್ತಿದ್ದಾರೆ. ಒಟ್ಟಾರೆ ಎಲ್ಲರೂ ಕೂಡ ಮಾತಾಡಿದ್ದಾರೆ, ಎಲ್ಲರೂ ಕನ್ವಿನ್ಸ್ ಮಾಡಿದ್ದಾರೆ. ಎಲ್ಲರೂ ಕೂಡ ಚನ್ನಪಟ್ಟಣದವರು, ರಾಮನಗರದವರು, ಮಂಡ್ಯದವರು ಒಟ್ಟಾಗಿದ್ದಾರೆ. ಅವ್ರು ಒಗ್ಗಟ್ಟಾಗಿ ಯಾರು ನಿಂತರೂ ಕೂಡ ಬೆಂಬಲ ಕೊಡ್ತಾರೆ. ಕುಮಾರಸ್ವಾಮಿ ಎಲ್ಲಿ ನಿಲ್ಬೇಕು ನಿಮ್ಮ ಒಂದು ಸಲಹೆ ಅಂತೀರ? ಹಂಗಾದ್ರೆ ಎಲ್ಲಿದ್ರು ಉತ್ತಮ ಅಂತ ಇವತ್ತು ಮುಕ್ತವಾಗಿ ಚರ್ಚೆ ಮಾಡ್ತೀವಿ ಮೀಟಿಂಗ್ ಅಲ್ಲಿ.